ಬೆಳಗ್ಗೆ ಹೋಗಿದ್ದಷ್ಟು ಪ್ಲೇಸ್ ಸರಿ ಅನಿಸಿಲ್ಲ ನಮಗೆ. ಬೆಳಗ್ಗೆ ಹೋಗಿರೋಂಥ ಪ್ಲೇಸಸ್ ಸರಿ ಅನಿಸಿಲ್ಲ. ಇಲ್ಲಿ ಪಕ್ಕದ ರೇಟಿಂಗ್ ಬಂದಿದ್ದು ಅಷ್ಟು ಸಖತ್ತಾಗೈತಪ್ಪ ಅಂತಂದ್ರೆ ಅಷ್ಟು ಮಾಡ್ಕೊಳ್ಳೋಸಾಗೈತಿ. ಇಲ್ಲಿ ಏನೋ ಬಂದಾಗ ಆ್ಯಕ್ಟಿವಿಟೀಸ್ ಐತಿ, ಬೋಟ್ ಐತಿ, ನಿಮ್ಗೆ ಬೋಟ್ ಐತಿ. ಬೋಟ್ ಬೇ ಕರ್ಕೊಂಡೋಗಿ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರ್ತಾರೆ. ನಿಮಗೆ ಬಂದಮೇಲೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಇದೆ. ಈಗ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಪ್ಪ, ನಾವು ಬೋಟಿಂಗ್ ಮಾಡ್ತೀವಿ, ಮಾಡ್ಕೊಂಡು ಬಂದು ಹೇಳ್ತೀವಿ ಏನು ಅಂತಂದು. ನೆಕ್ಸ್ಟ್ ಬೋಟಿನಾಗ ಹೋದಾಗ ನಮ್ಗೆ ಅಲ್ಲಿ ಆ ಪ್ಲೇಸ್ ಅಲ್ಲಿ ಹೋದಾಗ ಏನೇನು ಅನಿಸುತ್ತೆ ಎಲ್ಲ ಬಂದು ನಿಮ್ಗೆ ಬಂದು ಮಾಹಿತಿ ಹೇಳ್ಕೊಡ್ತೀನಿ. ಓಕೆ, ಡನ್. ನೋಡಿರಿ, ಈಗ ಟಿಕೆಟ್ ತೆಗ್ಸ್ಕೊಂಡು ನಾವು ಎಂಟ್ರಿ ಆದ್ವಿ. ಎಲ್ಲಿ ಎಂಟ್ರಿ ಆದ್ವಪ್ಪ ಅಂತಂದರೆ ಪಕೋಡ ಲೇಕ್ ಅಂತ ಕರೀತಾರೆ. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಒಂದು ವಯನಾಡ್ ಪಕ್ಕನ ಬರುತ್ತೆ. ನೋಡಿ, ಮುಂಜಾನೆ ಹೋಗಿದ್ದು ಪ್ಲೇಸ್ ನೋಡಿ ತಲೆ ಗೆರ್ರ ಅನ್ನಕೊಂತೈತಿ. ಯಾಕಪ್ಪ ಅಂತಂದ್ರೆ ನೋಡೋಣ, ನಾವು ಏನೇನೋ ಇರುತ್ತಂತ ಕಲ್ಪನೆ ಮಾಡ್ಕೊಂಡು ನಾವು ಅಲ್ಲಿ ಹೋಗಿದ್ವಿ. ನೋಡೋಣ, ಅದು ಏನೇನೋ ಆಗ್ಬಿಡುತ್ತೆ. ಇಲ್ಲಿ ಬಂದ್ವಿ, ಇಲ್ಲಿ ಕಲ್ಪನೆ ಇಟ್ಕೊಂಡು ಬಂದ್ವಿ ಪಕೋಡ ಲೇಕ್ ಅಂತಂದು. ನೋಡಿ, ಇದು ಏನೈತೆ ಅಂತ ಗೊತ್ತಿಲ್ಲ. ಇದು ನೋಡಕ್ಕೂ ಅದ್ರ ಹಂಗೈತೆ ಅನ್ಸಾದೈತೆ ನನಗೆ. ಯಾಕಂದ್ರೆ ನಾವು ಇಲ್ಲಿ ಯಾಕ್ರೆ ಬಂದ್ವಿ ಅಂತ ನನಗೂ ಈಗ ಅನ್ಸಾಕೊಂತೈತಿ ಹೋಗ್ಬೇಕಾರೆ. ನೋಡೋಣ ಏನಾಗತ್ತೆ ಮುಂದೆ. ನೋಡ್ತಾ ನಿಮ್ಗೆ ಹೇಳ್ತೀನಿ ಅಂತ. ನಾವು ನೋಡ ಯಾಕೋ ಮಧ್ಯಾಹ್ನ ಹೊಟ್ಟೆ ಹಸ್ತೈತಿ. ಮಧ್ಯಾಹ್ನ 3 ಆಗೈತಿ. ಊಟ ಇಲ್ಲ ಹೊಟ್ಯಾಗ. ಏನು ಮಾಡ್ಬೇಕು ಅಂತ ಗೊತ್ತಾಗೈತೆ ರೀ. ಇದನ್ನು ನೋಡಿ ಎಲ್ರಿಗೂ ಹೋಗಿ ಊಟ ಮಾಡ್ಬೇಕಂತಂದು ಹೊಟ್ಟೆ ಕೇಳೋದು. ಅಮ್ಮ ನನಗೆ ಹೊಟ್ಟೆ ಹಸಿತಾಗಿ ಅಂತ ಹೇಳತ್ತೈತಿ ನನ್ನ ಹೊಟ್ಟೆ. ಆ್ಯಂಡ್ ಯು ಆರ್ ಸಿ ದಿಸ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದೆನ್ ದಿಸ್ ಇಸ್ ಎ ಪಕೋಡಾ ಲೈಕ್. ದಿಸ್ ಇಸ್ ವಾಟರ್ ಗೆಸ್ಟ್. ನೋಡ್ರಿ, ಸಖತ್ತಾಗೈತಿ. ಪಕೋಡಾ ಲೇಕ್ ಅಂತ ಕರಿತಾರಂತ ಇದಕ್ಕೆ. ಇದು ಬರೋದೆಲ್ಲಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದು ವಯನಾಡ್ ಹತ್ರನೇ ಬರ್ತೈತಿ. ಬಂದ್ರಪ್ಪ ಒಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಆಸ್ಪಾಸ್ ಅಷ್ಟು ಬರುತ್ತೆ. ಭಾಳ ಬೆಸ್ಟ್ ಐತಿ. ಈಗ ಪ್ಲೇಸ್ ಏನಪ್ಪ ಅಂತಂದ್ರೆ ವಯನಾಡ್ ಬಂದು ಈಗ ಕೋಜಿಕೋಡ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸಿಗೆ ಹೊಂಟೇವೆ. ಆ ಪ್ಲೇಸ್ ಇದೇ ರೂಟ್. ಆ ಪ್ಲೇಸ್ ಟ್ರಕ್ಕಿಂಗ್ ಮಾಡ್ಬೋದು. ಒಳ್ಳೆ ಟ್ರಕ್ಕಿಂಗು, ಆಮೇಲೆ ಒಳ್ಳೆ ಒಂದು ವ್ಯೂ ಪಾಯಿಂಟ್ಸ್ ಟ್ರಕ್ಕಿಂಗ್ ಮಾಡ್ಬೋದು. ಹೊಂಟೀವಿ, ಸಖತ್ತಾಗೈತಿ. ಕೋಜಿಕೋಡ ಅಂತಂದ್ರೆ ಈಗ ಹೊಂಟೀವಿ. ಇದೇ ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ರಿ, ಈಗ ಚಾಕು ಬಂದ್ವಿ. ಚಾಕು ಅಂದರೆ ಇಲ್ಲ, ಸ್ವಲ್ಪ ಚಳಿ ಇಲ್ಲ ಜಾಸ್ತಿ, ಥಂಡಿ ಇರುತ್ತೆ. ಸ್ವಲ್ಪ ನಾವು ಚಾಕು ಹೊಂಟೇವೆ ಕೋಜಿಕೋಡ. ಯಾಕೆ ಬರೀ ಅಲ್ಲಿ ಹೋಗಿದ್ದು ಅಲ್ಲಿ ವ್ಯೂ ಪ್ಯಾಕ್ ಹೆಂಗಿತ್ತು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಪ್ಲೇಸ್ ಅದ್ರ ಬಗ್ಗೆ ನಾನು ನಿಮ್ಗೆ ಉಳ್ಕೊಡ್ತೀನಿ. ನಿಮ್ಗೆ ಯಾವುದಪ್ಪ ಅಂತಂದ್ರೆ ಇದು ಯಾವುದೈತಲ್ಲ ಅದು ಅಲ್ವಾ, ಅದು ಇದು ವಯನಾಡ್ ಯಾವುದು ಪಕೋಡ. ಪಕೋಡ ಲೇಕ್ ಇಂದ ಕೋಜಿಕೋಡಿಗೆ ಹೋಗ್ಬೇಕಾದ್ರೆ ಒಂದು ರೋಡ್ ಬರುತ್ತೆ. ಆ ರೋಡ್ ಹೋಗ್ಬೇಕಾದ್ರೆ ದಾರಿ ಮಧ್ಯೆ ಒಂದು ಇದು ಸಿಗುತ್ತೆ. ಏನಪ್ಪ ಅಂತಂದ್ರೆ ವ್ಯೂ ಪಾಯಿಂಟ್ ಸಿಗುತ್ತೆ ಒಂದು. ಎಷ್ಟು ಅದ್ಭುತವಾಗಿತ್ತಪ್ಪ ಅಂತಂದ್ರೆ ಅದು ನಮ್ಮ ಮಾರ್ಬಲ್ ಸಾಕ್ಸ ಫ್ಯಾಂಟಾಸ್ಟಿಕ್ ಐತಿ. ಅದನ್ನು ನೀವು ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ನೋಡ್ರಿ ಹೆಂಗೈತಪ್ಪ ಅಂತಂದ್ರೆ ಒಂಥರ ಒಂದು ಎದು ಜಲ್ ಅನ್ನತ್ತೆ ಅಂತ ಐತಿ. ನೋಡ್ರಿ ಒಂದ್ಸರಿ ಹೆಂಗೆ ಐತಿ ಅಂತಂದು. ನೋಡಿರಿ, ಒಂದು ಬೆಸ್ಟ್ ವ್ಯೂ ಪಾಯಿಂಟ್ ತೋರ್ಸಾತ ನಿಮ್ಗೆ. ನೋಡ್ರಿ, ಇಲ್ಲಿ ಕಾಣಿಸ್ತೈತಿ ನಿಮ್ಗೆ ವ್ಯೂ ಪಾಯಿಂಟ್. ಏನಪ್ಪ ಅಂದ್ರೆ ಇದು ಎಲ್ಲೇ ಬರುತ್ತಪ್ಪ ಅಂತಂದ್ರೆ ವಯನಾಡಿಂದ ಕೋಜಿಕೋಡೆ ಹೋಗ್ಬೇಕಾದ್ರೆ ಒಂದು ರಸ್ತೆ ಹೋಗ್ಬೇಕಾದ್ರೆ ಬರುತ್ತೆ, ನಡಬರಕ್ಕೆ ಬರ್ತೈತಿ. ಅದ್ಭುತವಾಗೈತಿ ರೀ. ನೋಡಾಕ 2 ಕಣ್ಣು ಸಾಲಂಗಿಲ್ಲ, ಹಂಗೈತಿ. ನೋಡ್ರಿ, ಇಲ್ಲಿಂದ ಬಿದ್ರಪ್ಪ ಅಂತಾರೆ ಆ ರೋಡಿಗೆ ಹೋಗ್ಬಿಡ್ತೀರಿ ನೀವು. ಹಂಗೈತಿ ಇದು. ಬರೀ ಘಾಟ್ ಸೆಕ್ಷನ್ ಐತಿ. ನೋಡಿದ್ರಲ್ಲ ವ್ಯೂ ಪಾಯಿಂಟ್ ಹೆಂಗಿತ್ತಂತ. ಬರ್ರಿ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ಸ್ ಇಲ್ಲಿವರೆಗೂ ನಾನು ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ. ಅಲ್ಲಿವರೆಗೂ ಬಾಯ್.